ಎಲ್ರಿಗೂ ನಮಸ್ಕಾರ. ಈ ದೇವಸ್ಥಾನ ಎಲ್ಲಿ ಬರೋದು ಅಂತಂದರೆ ಶ್ರೀ ದೊಡ್ಡಮ್ಮ ತಾಯಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ. ಇದು ಮೈಸೂರು ಟಿ.ಕೆ. ಲೇಔಟಲ್ಲಿ ಅಂತಿರೋದು. ಇದು ಒಂದು ಸ್ಥಾಪನೆ ಆಗಿ ಒಂದು 2-3 ವರ್ಷ ಆಗಿದ್ರೂ ತುಂಬ ಜನರು ನಂಬಿ ಬರ್ತಾರೆ. ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಹೊತ್ತು ತಂದು ಬಸಪ್ಪನವರ ಮಡ್ಲಿಗಾಕ್ತಾರೆ. ಇಲ್ಲಿ ದೊಡ್ಡಮ್ಮ ತಾಯಿ ಅಮ್ಮನವ್ರನ್ನ ಉತ್ಸವ ಮೂರ್ತಿನೂ ಇದೆ. ಇದು ಅಮಾವಾಸ್ಯೆ ಹುಣ್ಣಿಮೆಯಂದು ಹೋಮ ನಡೆಯುತ್ತೆ. ಹೋಮ ಆದಮೇಲೆ ಮೆರವಣಿಗೆನೇ ಆಗುತ್ತೆ. ಮತ್ತು ಇಲ್ಲಿ ನಂಬಿಕೆನೇ ದೇವರಲ್ವಾ, ದೇವರೇ ನಂಬಿಕೆನೇ ದೇವರು. ಆದ್ದರಿಂದ ಅಲ್ಲಿ ನಂಬಿ ಬಂದಂಥ ಭಕ್ತಾದಿಗಳು ಒಂದು 2-3 ವಾರಗಳಲ್ಲೇ ತಮ್ಮ ಕೆಲಸ ಆಯಿತು ಅಂತಲೂ ಅಂದಿದ್ದಾರೆ. ಅದರಲ್ಲಿ ಹರಕೆ ತೀರಿಸಿದ್ದಾರೆ. 2-3 ವಾರದಲ್ಲೇ ಕೆಲಸ ಆಗಿ ತಮ್ಮ ಹರಕೆನೂ ತೀರಿಸಿದ್ದಾರೆ. ಬಸಪ್ಪನವ್ರ ಹತ್ರ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ಕಷ್ಟ ತೀರಿದ ನಂತರ ಅವ್ರ ಹರಕೆನೂ ತೀರಿಸಿದ್ದಾರೆ. ಅದು ಯಾವುದೇ ಮಡ್ಲಕ್ಕಿ ರೂಪದಲ್ಲಾದರೂ ಆಗ್ಬೋದು, ಅವ್ರಿಗೆ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೆ, ಅವ್ರದ್ದು ದುಡ್ಡಲ್ಲಿ ಏನೈತೆ ಅದನ್ನು ತಂದು ಬಸಪ್ಪನಿಗೆ ಹರಕೆ ರೂಪದಲ್ಲಿ ತೀರಿಸವ್ರೆ. ಮತ್ತು ಈ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸೋಂತಹ ಬಸಪ್ಪನವರು ಇವರು. ಅವ್ರ ನಂಬಿಕೆಯಿಂದ ಬಂದರು, ಅವ್ರ ಕಷ್ಟ ಕಾರ್ಪಣ್ಯ ತೀರ್ತು, ಹರಕೆನೂ ತೀರಿಸಿದ್ರು. ನಂಬಿಕೆನೇ ದೇವರಲ್ವಾ. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು.